ಹೇಗಿದ್ದೆ? ಆರಾಮಿದ್ದೆ. ಅತ್ತೆ ಇವತ್ತು ನೀನು ಹಂಗೋಕೆ ಎಲ್ಲರಿಗೂ ಹುಳಿ ಮಾಡ್ಲಿಕ್ಕೆ ಕಲಿಸ್ಕೊಡು. ಬೇರೆ ಬೇರೆ ನಮ್ನಿ ಹುಳಿ, ಮೊಗೆಕಾಯಿ ಹುಳಿಯೋ ಅಥವಾ ನವಲ್ಕೋಲ್ ಹುಳಿಯೋ, ಎಲ್ಲ ಹುಳಿಗೂ ಒಂದೇ ಸಾಂಬಾರ ಒಂದೇ ಆದಿರುವ ಕೆಲವೊಂದಕ್ಕೆ ಉಳ್ಳಾಗಡ್ಡೆ ಹಾಕ್ತಾವ, ಕೆಲವೊಂದಕ್ಕೆ ಹಾಕ್ತಿಲ್ಲ. ಯಾವ್ದಕ್ಕೆ ಹಾಕವು ಯಾವ್ದಕ್ಕೆ ಹಾಕಲ್ಲ. ಬಟಾಟೆ ಹಾಕೋದಕ್ಕೆ ಉಳ್ಳಾಗಡ್ಡೆ ಹಾಕುದೇ. ಬಟಾಟೆಗೆ ಉಳ್ಳಾಗಡ್ಡೆ ಹಾಕೋದು. ಕಡೆಗೆ ಮತ್ತೊಂದು ಯಾವ್ದಕ್ಕೆ ಹಾಕ್ತೆ? ಎಲ್ಲದಕ್ಕೂ ಸುಮಾರು ಉಳ್ಳಾಗಡ್ಡೆ ಹಾಕ್ತಾವ. ಈಗ ಮೊದ್ಲನಾಗಲ್ಲ, ಒಪ್ಪತ್ತಾದ್ರೆ ಮಾತ್ರ ಹಾಕ್ತಿವಿಲ್ಲ. ಓಕೆ, ನೀ ಯಾವ್ಯಾವ ಹುಳಿ ಕಲಿಸ್ಕೊಡ್ತೇನೆ ನಂಗೆ. ಈಗ ಮೊದಲು ಸಾಂಬಾರ ಹೇಳು. ಸಾಂಬಾರ ಹುಡುದ ಕೊತ್ತಂಬರಿ ಕಾಳು, ಸಾಸಿವೆ ಕಾಳು, ಎಷ್ಟೆಷ್ಟು ಹಾಕ್ತೇವೆ ಸ್ವಲ್ಪ ಕೈಯಲ್ಲಿ ತೋರಿಸು. ಲವಂಗ ಅಷ್ಟಷ್ಟು, ಇಷ್ಟಿಷ್ಟು ಗನ, ಇಷ್ಟಿಷ್ಟು ಎಂತದು, ಅರ್ಧ ಸೆರೆ ಕೊತ್ತಂಬರಿ, ಇಷ್ಟೇ ಸಾಸಿವೆ, 4 ಲವಂಗ, ಕಡೆಗೆ ಇದು ಇಂಗು, ಅದಕ್ಕೆ ಎಣ್ಣೆ ಹಾಕಿ ಹೊರಿಯೋಕೆ. ಜೀರಿಗೆ ಹಾಕ್ತಿಲ್ಲ ನೀನು? ಜೀರಿಗೆ ಹಾಕ್ತಿದ್ದೆ. ಮೆಂತೆಕಾಳು ಹಾಕ್ತಿಲ್ಲ? ಮೆಂತೆಕಾಳು ಹಾಕ್ತಿದ್ದೆ. ನಾನು ಹುಳಿ ಮಾಡೋದಾದ್ರೆ ಎಂಥದ್ದು ಹಾಕ್ತಿದ್ದೆ, ಜೀರಿಗೆ ಮೆಂತೆ ಯಾವ್ದನ್ನೂ ಹಾಕ್ತಿದ್ದೆ. ಓಕೆ, ಕಡೆಗೆ ಹೇಳು. ಅದಕ್ಕೆ ಎಣ್ಣೆ ಹಾಕಿ ಈ ಒಣದ ಮೆಣಸಿನಕಾಯಿ ಹಾಕೊಂಡು ಹುರಿದು ಗನ ಹಾಕಿ ಚಟ ಕೊಡ್ತದೆ. ಅದಕ್ಕೆ ಕೆಂಪಾಗಬೇಕು ಇಡೀ ಕಾಯಿ ಸುಳಿ ಹಾಕೊಂಡು ಬೀಸೋದು ನಮ್ಮ ಪಕ್ಕೆ. ಹುಳ್ಸೆಹಣ್ಣು, ಹುಣಸೆ ಹಣ್ಣು ಹಾಕ್ತಾವೆ. ಮತ್ತೆಂತ ಹಾಕ್ತೀವಿ, ಹುಣಸೆ ಹಣ್ಣು, ಇದು ಒಣಮೆಣಸಿನಕಾಯಿ. ಹುಣಸೆ ಹಣ್ಣು ಹಾಕಿದ್ದರೆ ಸುಡುಮೆಣಸು ಹೋಗ್ತು. ಕಡೆಗೆ ಮೊದಲೇ ಹ್ಯಾಂಗೆ ಬೇಯಿಸ್ಕತ್ತೆ? ತೊಗರಿ ಬೇಳೆಲ್ಲ ಎಂಥರಲ್ಲಿ ಯಾವ ಬೇಳೆಲಿ ಬೇಯಿಸ್ಕತ್ತೆ? ತೊಗರಿ ಬೇಳೆ ಹಾಕಿ ಹುಳಿ ಮಾಡಿದ್ರೆ ತೊಗರಿ ಬೇಳೆ ಬೇಯಿಸ್ತಾವ. ಇಲ್ಲಿಗಿರಿಯ ಕಡೆಗೆ ಹೋಳು ಹಾಕ್ತಾವ, ಉಪ್ಪು ಹಾಕ್ತಾವ, ಬೆಲ್ಲ ಬೇಕಾದ್ರೆ ಹನಿ ಹಾಕೋ. ಅದು ಗನ ಹಾಕಿ ಬೆಂದ್ಬೇಕೇನೆ ಆ ಸಾಂಬಾರ ಹಾಕಿ ತೊಳಸಿ ಇಳಿಗಿರಿ ಆಯ್ತು. ಮತ್ತು ಒಗ್ಗರಣೆ ಹಾಕೋದು ಎಂಥವ್ರು ಇದ್ದ? ಇಲ್ಲ, ಮತ್ತು ಒಗ್ಗರಣೆ ಎಲ್ಲ ನಾ ಹಾಕ್ತಿದ್ನಿಲ್ಲ. ಹುಳಿಗೆಲ್ಲ ಒಗ್ಗರಣೆ, ತಂಬಳಿ ಮಾತ್ರ ಒಗ್ಗರಣೆ ಹಸಿ. ಓಕೆ ಅತ್ತೆ, ಈಗ ಮತ್ತೆ ನಾವು ಯಾವುದಕ್ಕೆ ಈಗ ನವಲ್ಕೋಲ್, ನಂಗೆ ಕೆಲವೊಬ್ರು ಹೇಳೋದು ನವಲ್ಕೋಲ್ ಹುಳಿಗೆ ಉಳ್ಳಾಗಡ್ಡೆ ಹಾಕವು ಹೇಳಿ. ನಾವು ಉಳ್ಳಾಗಡ್ಡೆ ಕಡೆ ನೀ ಸೊಪ್ಪಿನ ಹುಳಿ ಮಾಡ್ತೇನೆ, ಯಾವ್ದಾರು ಕೆಂಪು ಹರಿವೆ ಸೊಪ್ಪು, ಅದಕ್ಕೆಲ್ಲ ಉಳ್ಳಾಗಡ್ಡೆ ಹಾಕ್ತಿಲ್ಲ. ಕೆಂಪು ಹರಿವೆ ಸೊಪ್ಪಿಗೆ ಬರೀ ಜಸ್ಟ್ ಕೆಂಪು ಹರಿವೆ ಬೇಯಿಸಿ ಅದೇ ಬೇಳೆ ಸಂತಿಗೆ ಬೇಯಿಸಿ ಸಾಂಬಾರ ಹಾಕಿರತ್ತು. ಬೇಳೆ ಸಂಗತಿ ಬೇಯಿಸ್ತಿಲ್ಲ ಹಂಗಾರೆ ಕಡೆಗೆ ಬೇಳೆ ಬೆಂದ್ಬೇಕಿನ ನಾವು ಬೆಂದ್ಬೇಕಿನೆ ಆ ಸೊಪ್ಪು ಕೊಚ್ಚಿ ಅದ್ರ ಹಾಕಿ ಉಪ್ಪು ಹಾಕಿ ಕಡೆ ಸಾಂಬಾರ ಹಾಕಿ ಆಯ್ತು. ಅದಕ್ಕೆಲ್ಲ ರಾಶಿ ಬೇಯಿಸೋದು ಬೇಕಾಗ್ತಿಲ್ಲ ಸೊಪ್ಪಿಗೆ. ಅದು ಟೊಮೆಟೊ ಹಾಕ್ತೆ ಮತ್ತೆ ಅತ್ತೆ ನೀನು? ಇಲ್ಲ ಇಲ್ಲ, ಬರೀ ಕೆಂಪಿಯರಿಗೆ ಸಪ್ಪೆಯ. ಕೆಂಪಿಯರಿಗೆ ಸಪ್ಪೆಯ. ಓಕೆ, ಕಡೆಗೆ ಅತ್ತೆ ನಾವು ಹುಳಿ ಅಂದೆ ನೀನು. ನಾ ಮತ್ತೊಂದು ದಿವ್ಸ ಬತ್ತೆ, ನನಗೆ ತಂಬಳಿ ಮಾಡಲು ಹೇಳ್ಕೊಡು. ಬಾಯ್ ಅತ್ತೆ. ಹಾಯ್.